ಗುರುಗಳ ಒಂದು ಪಾಡ್‌ಕ್ಯಾಸ್ಟ್ ಮಾಡಿ ನಿಮ್ಮ ಚಾನಲಲ್ಲಿ ಒಂದು ವಿಡಿಯೋ ಮಾಡಿ ಒಂದು ಡಿಸ್ಕಷನ್ನು ಇದ್ರ ಮೇಲೆ ಈ ಬಿ ಜೆ ಪಿಯವರು ಇತ್ತೀಚೆಗೆ ರಾಮ ಗೀಮ ಅಂದ್ಕೊಂಡು ಬಕ್ರ ಮಾಡೋಕ್ಕೆ ಜನಗಳು ಟ್ರೈ ಮಾಡಿದ್ರು. ಬಟ್ ಆಗಿಲ್ಲ, ಜನ ಅವ್ರ ಯೋಗ್ಯತೆ ಏನು ಅಂತ ತೋರಿಸ್ಬಿಟ್ರು ಚೆನ್ನಾಗಿ 240 ಸೀಟು ಅಂತ. ಇಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ಧರ್ಮವಾಗಿ ಏನೋ ದುಡ್ಡು ಎಲ್ಲ ಕಳ್ಳನ ಮಕ್ಕಳು ರಾಜಕೀಯದಲ್ಲಿ ಇರೋರು, ಬಟ್ ಧರ್ಮವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದ ಅವನನ್ನ ಇವ್ರು ಯಾವನೋ ಈ ಬಿ ಎಲ್ ಸಂತೋಷ್ ಸಿ ಎಮ್ ಆಗ ಆಸೆಗೆ ಇನ್ನೊಂದಕ್ಕೂ ಮತ್ತೊಂದಕ್ಕೂ ದುರಾಸೆ ಒಳಗಡೆ ಇಟ್ಕೊಂಡು ಮೇಲ್ಗಡೆ ನನ್ನ ಸಾಚ್ ಅಂತ ತೋರಿಸ್ಕೊಂಡು ಇಳಿಸ್ಬಿಟ್ಟು ಬೊಮ್ಮ ಹಿಂಗೆ ಕೂರಿಸ್ತಾ ಈಗ ಆರಾಮಾಗಿ ಕಾಂಗ್ರೆಸ್ನವ್ರು 135 ಸೀಟ್ ತೊಗೊಂಡ್ರು. ಆ 135 ಸೀಟ್ ತಗೊಳಗೆ ಯಡಿಯೂರಪ್ಪಂತವೇ ಸಪೋರ್ಟ್ ತೊಗೊಂಡ್ರು ಇವರು. ಹಂಗಾಗಿ ಈ ಒಂದು ಲೀಕ್ ಮಾಡ್ಬೇಕು ಇವನ್ನ. ಆಮೇಲೆ ಈ ಬಿ ಜೆ ಪಿಯವರು ಈ ಅಂಧ ಭಕ್ತರು, ಈ ಐ ಟಿ ಸೆಲ್ ಅವರೆಲ್ಲ ಅವರೆಲ್ಲ ಅಂಧ ಬಕೆಟ್ ನನ್ನ ಮಕ್ಕಳವರು. ಅವ್ರಿಗೆ ಯಾರಿಗೂ ಯೋಗ್ಯತೆನೇ ಇಲ್ಲ ಅವ್ರಿಗೆ ಐ ಟಿ ಸೆಲ್ಲಲ್ಲಿ ಇರೋಕ್ಕೆ ಬಿ ಜೆ ಪಿಲಿ. ಅವರೆಲ್ಲ ಸುಮ್ಮನೆ ಈ ಮೋದಿಗೆ ಇವ್ರಿಗೆಲ್ಲ ಬಕೆಟ್ ಇಟ್ಕೊಂಡು ಮೋದಿ ಹೇಳಿದ್ದೆ ಸರಿ, ಮೋದಿ ಹೇಳಿದ್ದೆ ಜೈ ಜೈ ಜೈಕಾರ ಹಾಕೊಂಡು ಅವ್ರ ಭಾಷೆನ ಕೆಳಗೆ ತುಪ್ಕೊಂಡು ಬೆಳೆಸೋರು. ಇವಾಗ ಈ ಕಾನ್ಸೆಪ್ಟ್ ಮೇಲೆ ಒಂದು ವಿಡಿಯೋ ಮಾಡಬೇಕು. ಏಕೆಂದರೆ ಈಗ ಬೇಕಾಗಿರೋದು ಏನು ಮಾಡೋರು ಬಿ ಜೆ ಪಿಲಿ ಅರ್ಧ ಜನ ಹೆಂಗೆ ಮಾಡ್ತಾವ್ರೆ, ಹೆಂಗೆ ಇದನ್ನು ಟ್ರೌಂಡ್. ಆಮೇಲೆ ಯು ಪಿಲಿ ಅಷ್ಟೇ ಏನೋ 30 ಸೀಟ್ನ ಅಳುಬುರು ಕೊಡ್ದಾನೆ ಆರ್ ಎಸ್ ಎಸ್ ಅವ್ರನ್ನ ಕರ್ಕೊಂಬಂದು ಕೂರಿಸ್ಕೊಂಡ್ರು. ಯಾಕೆ ಇವ್ರು ಇವ್ರದ್ದು ಹೆಂಗೈತೆ ಆರ್ ಎಸ್ ಎಸ್ ಮೆಂಟಾಲಿಟಿ ಅಂದರೆ, ಈ ಹಳೆಯ ಕಾಲದ ಮೈಂಡ್ಸೆಟ್, ಈ ಬ್ರಾಹ್ಮಣರು ಮೈಂಡ್ಸೆಟ್ ಇರುತ್ತಲ್ಲ ಅದೇ ಥರ ಎಲ್ಲ ನಾನು ಹೇಳ್ದಂಗೆ ಕೇಳಬೇಕು ಅಂತ. ಈ ಆರ್ ಎಸ್ ಎಸ್ ಅವರು ಅವ್ರು ಚೇಳಗಳನ್ನ ಎಲೆಕ್ಷನ್ ಗೆಲ್ಸ್ಕೊಂಬಿಟ್ಟು ನಾವು ಹೇಳ್ದಂಗೆ ನಡೆಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವ್ರು ನಡೆಸ್ತವ್ರೆ. ಆಮೇಲೆ ಈ ಆರ್ ಎಸ್ ಎಸ್ ಅಲ್ಲಿ ಮುಂಚೆ ಇದ್ರಲ್ಲ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ, ಅವರು ನಿಜವಾದ ದೇಶಭಕ್ತರು, ದೇಶಕ್ಕೋಸ್ಕರ ಸೇವೆ ಮಾಡಬೇಕು. ಈಗಿದವರೆಲ್ಲ ಕಳ್ಳರು ಇವರು, ಆಯಿತಾ. ಹಂಗಾಗಿ ಈ ಕಾನ್ಸೆಪ್ಟ್ ಮೇಲೆ ಒಂದು ಮಾಡಬೇಕು. ಆಮೇಲೆ ಇವತ್ತಿನ ಪೊಲಿಟಿಕಲ್ ಇಶ್ಯೂಸ್ ಬಗ್ಗೆ ನಾವು ವೀಡಿಯೋಗಳು ಮಾಡಬೇಕು. ಅವರೊಳಗೆ ಈ ಸ್ಪಿರಿಚುವಲ್ ಮಾಡ್ತಿದ್ದೀರಲ್ಲ ನೀವು, ಇದ್ರ ಜೊತೆಗೆ ಜನಗಳನ್ನ ಬದಲಾವಣೆ ಮಾಡಬೇಕು. ಈ ಥರದೊಂದಷ್ಟು ಪಾಡ್‌ಕ್ಯಾಸ್ಟ್ ಮಾಡಿ ಬೇಕಾದ್ರೆ ನಾನು ಜೊತೆಗೆ ನಿಂತ್ಕೊತೀನಿ. ಒಳ್ಳೆ ಐಡಿಯಾಸ್ಗಳು ಬೇಕು ಅಂದ್ರೆ ಕೊಡ್ತೀನಿ. ನಿಮಗೆ ಒಳ್ಳೊಳ್ಳೆ ಐಡಿಯಾಸು, ನಿಮ್ಗೆ ಒಳ್ಳೊಳ್ಳೆ ಪಾಯಿಂಟ್ಸು ಡಿಸ್ಕಸ್ ಮಾಡೋಕ್ಕೆ. ನಿಮ್ಮದು ಒಳ್ಳೆ ಚೆನ್ನಾಗಿದೆ, ನಿಮ್ಮದು ವಾಕ್ ಚಾತುರ್ಯ ಇದೆ, ಜ್ಞಾನ ಇದೆ, ಭಾರತೀಯತೆ ಇದೆ, ನ್ಯಾಷನಲಿಸಮ್ ಇದೆ, ಟ್ರೂ ಭಾರತೀಯ ಹೆಂಗೆ ಬದುಕಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಿಮ್ಮಂಥವ್ರು ಈ ರೀತಿ ಒಂದು ಯೂಟ್ಯೂಬಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ನನ್ನ ಒಂದು ಬೇಡಿಕೆ.